ಹಲೋ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ ಲಕ್ಷ್ಮಿ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ದೀನಿ. ನೀವು ನನ್ನ ಪ್ರೋತ್ಸಾಹಿಸಿ. ನನಗೆ ಏನೇನು ಹೊಸ ಹೊಸ ರೆಸಿಪೀಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೀವು ಅದನ್ನು ವಾಚ್ ಮಾಡಿ ಅದರಿಂದ ಉಪಯೋಗ ಪಡ್ಕೊಳ್ಳಿ. ಈಗ ನೋಡಿ, ಹೊಸದಾಗಿ ಕೇಸರಿ ಬಾತ್ ಮಾಡ್ತೇನೆ. ಇದು ಮೊದಲನೇದಾಗಿ ಸ್ವೀಟ್ ಮಾಡೋಣ ಅಂತ. ಆ, ಸ್- ಇದು ತುಂಬ ಎಲ್ರಿಗೂ ನೋಡಿ, ಇದಕ್ಕೆ ಏನೇನ್ ತಗೊಂಡಿದ್ದೀನಿ ಅಂತ. ಒಂದ್ ಮುಕ್ಕಾಲ್ ಬಟ್ಲು ರವೆ, ಆ, ಇದ್- ಹಾಲು, ತುಪ್ಪ, ಕೇಸರಿ ಬಾತ್ ಕೇಸರಿ ಕಲರು, ಮತ್ತೆ ಅದಕ್ಕೆ ಒಂದು ಕಪ್ ರವೆ ತಗೊಂಡ್ರೆ 1.5 ಲೋಟ ಅಷ್ಟು ನೀರು ಎಲ್ಲ ತಗೊಂಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ದ್ರಾಕ್ಷಿ ಗೋಡಂಬಿ, ಮತ್ತೆ ಪಿಸ್ತಾ, ಆ, ಕಾಜು, ಏನೇನ್ ಬೇಕು ನಿಮ್ಗೆ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕೋಬಹುದು ಅದಕ್ಕೇನೆ. ಈಗ ನಾನು ದ್ರಾಕ್ಷಿ ಗೋಡಂಬಿ ಸದ್ಯಕ್ಕೆ ತಗೊಂಡಿದ್ದೀನಿ. ನೋಡಿ, ಎಲ್ಲಾರ್ಗು ಮನೇಲಿ ಕೇಸರಿ ಬಾತ್ ಮಾಡೋದು ಅಂದ್ರೆ ಬೇಗ ಈಸಿ ಅಂತ ಸ್ವೀಟ್ ಅದು. ಎಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಸಡನ್ ಆಗಿ ಯಾರ ಗೆಸ್ಟ್ ಬಂದ್ರೆ, ಯಾರ ಮಕ್ಕಳು ಸ್ವೀಟ್ ತಿನ್ಬೇಕು ಅಂತ ಅಂದಾಗ ಬೇಗ ಆಗುತ್ತೆ ಅಂತ ಕೇಸರಿ ಬಾತ್ನೇ ಪ್ರಿಫೇರ್ ಮಾಡ್ಕೊಂಡು ಬೇಗ ಮಾಡ್ತಾರೆ ಅದನ್ನ. ನೋಡಿ, ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ನಾನು. ಈಗ ಒಂದ್ ಬಾಡ್ಲಿ ಇಟ್ಟು ಅದು ಕಾದ್ಮೇಲೆ, ಚೆನ್ನಾಗಿ ಕಾಯ್ಲಿ ಅದು. ಕಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ. ನಿಮ್ಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ತುಪ್ಪ ಮಂಡಿ ನೋವಿಗೆ, ಕಾಲ್ ನೋವಿಗೆ, ಮತ್ತೆ ಮೆಮೊರಿ ಪವರಿಗೆ ಎಲ್ಲ ಒಳ್ಳೇದು. ತುಪ್ಪ ಎಷ್ಟು ತಿಂದ್ರು ಏನೂ ಆಗಲ್ಲ, ಒಳ್ಳೇದು ಅದು. ಮನೇಲಿ ನೀವು ಜಾಸ್ತಿ ಅಡಿಗೆಗೆಲ್ಲ ತುಪ್ಪ ಯೂಸ್ ಮಾಡಿ. ಆ, ಒ- ಮಂಡಿ ನೋವು ಮತ್ತೆ ಏಜ್ ಆದ ತಕ್ಷಣ ಮಂಡಿ ನೋವೆಲ್ಲ ಬರಲ್ಲ. ತುಪ್ಪ ಎಷ್ಟು ತಿಂದ್ರೂ ಒಳ್ಳೇದೇನೆ. ತುಪ್ಪ ಹಾಕಿ, ಮತ್ತೆ ಬರೀ ತುಪ್ಪನೇ ಹಾಕಿದ್ರೆ ಸ್ವಲ್ಪ ಕೇಸರಿ ಬಾತ್ ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಸ್ವಲ್ಪ ಅಂಟಂಟಾಗಿ ಬಾಯಿಗೆ ಸಿಗುತ್ತೆ ಅಂತ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಮತ್ತೆ ತುಪ್ಪ ಎರಡು ಬಿಸಿ ಆಗ್ತಾ ಇದೆ ನೋಡಿ. ಈ ಎಣ್ಣೆ ಮತ್ತೆ ತುಪ್ಪ ಎರಡು ಬಿಸಿ ಆದಾಗ ದ್ರಾಕ್ಷಿ ಗೋಡಂಬಿನ ಫಸ್ಟ್ ಹುರಿದಿಟ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದ್ರೂ ಹಾಕೋಬಹುದು ನೀವು. ನಿಮ್ಗೆ ಯಾವ್ದಾವ್ದು ಇಷ್ಟ ಅದನ್ನೆಲ್ಲ ಹಾಕೋಬಹುದು. ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನ ಮಾತ್ರ ಹಾಕಿದ್ದೀನಿ ಇವಾಗ. ಹುರಿಯೋಣ. ಫಸ್ಟು ಗೋಡಂಬಿ ಹುರಿತಾ ಇದ್ದೀನಿ. ಗೋಡಂಬಿ ಹುರಿದಾದ್ಮೇಲೆ ದ್ರಾಕ್ಷಿನೂ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋಣ. ಆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ನನ್ನ ಪ್ರೋತ್ಸಾಹಿಸಿ. ಇದೇ ತರ ಹೊಸ ಹೊಸ ರೆಸಿಪೀಸ್ನೆಲ್ಲ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ಅದನ್ನೆಲ್ಲ ನೋಡಿ ನೀವು ಅದರಿಂದ ಯೂಸ್ ಆಗ್ಲಿ ಅಂತ ನನಗೆ ಗೊತ್ತಿರೋ ಮಾಹಿತಿನೆಲ್ಲ ನಿಮ್ಗೆ ಕೊಡ್ತೀನಿ. ನೀವು ಅದರಿಂದ ಉಪಯೋಗ ಪಡ್ಕೋಬಹುದು. ಅದೇ ತರ ಈಗ ನೋಡಿ, ದ್ರಾಕ್ಷಿ ಹಾಕಿದ್ದೀನಿ. ದ್ರಾಕ್ಷಿನೂ ಹುರಿತಾ ಇದೆ. ಫ್ರೈ ತುಪ್ಪದಲ್ಲಿ ಹುರಿದು ಇಟ್ಕೊಳ್ಳೋಣ. ತುಪ್ಪದಲ್ಲಿ ಹುರಿದು ಕರೆದು ಇಟ್ಕೋಬೇಕು ಸೈಡ್ಗೆ. ನನ್ನ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಕಮೆಂಟ್ ಮಾಡಿ. ಕಮೆಂಟ್ ಮುಖಾಂತರ ನೀವು ಏನೇನು ಮಾಹಿತಿ ಎಲ್ಲ ಬೇಕಾದ್ರೆ ನಾನು ತಿಳಿಸ್ತೀನಿ. ಅದರಿಂದ ಯಾವ ತರ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಎಲ್ಲ ನನಗೆ ತಿಳಿಸ್ಬೋದು. ಅದನ್ನ ನಾನು ಶೇರ್ ಮಾಡ್ಕೊಂಡು ಮಾಡ್ಬೋದು. ಈಗ ನೋಡಿ, ರವೆ ಹಾಕಿದ್ದೀನಿ. ರವೆ ಹುರಿತಾ ಇದ್ದೀನಿ. ರವೆ ಸಣ್ಣಗೆ ಹುರಿದಾದ್ಮೇಲೆ ಕಮ್ಮಿ ಹುರಿತಾ ಇರ್ಲಿ. ನಿಮ್ಗೆ ಅದೇ ರೀತಿ ಬ್ಯೂಟಿ ಟಿಪ್ಸು, ಮತ್ತೆ ಹೊರಗಡೆ ಹೋದಾಗ ಔಟ್ ಸೈಡ್ ಸೀಯಿಂಗ್ಸು, ಮತ್ತೆ ಚಿಲ್ಡ್ರನ್ಸ್ ಬಗ್ಗೆ, ಮತ್ತೆ ಕ್ಲಾತ್ಸ್ ಬಗ್ಗೆ, ಇದ್ಯಾಕೆ ಹೋಗ್ತಾನೆ ಇರುತ್ತೆ, ಎಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ ಮುಂದಕ್ಕೆ. ಇದೇ ತರ ಆಕ್ಟಿವ್ ಆಗಿರ್ತೀನಿ ನಾನು ಯಾವಾಗಲೂ. ನಾನು ಹೊಸ ಹೊಸ ವಿಡಿಯೋಸ್ ಎಲ್ಲ ಹಾಕ್ತಾನೆ ಇರ್ತೀನಿ. ದಿನಕ್ಕೆ 3, 4, 2 ಎಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಅದರಿಂದ ನಿಮ್ಗೆ ಯೂಸ್ ಆಗ್ಲಿ, ಮತ್ತೆ ನನ್ಗುನು ಅದರಿಂದ ಪ್ರೋತ್ಸಾಹಿಸಿ ಅಂತ ನಾನು ನಿಮ್ನ ಕೇಳ್ಕೊತೀನಿ. ನೋಡಿ, ಈಗ ರವೆ ಹುರಿದಿದ್ದೀನಿ. ಅದು ಕೆಂಪಗೆ ಅದು ಹಸಿ ಸ್ಮೆಲ್ ಹೋಗ್ಬೇಕು ರವೆದು. ಆ ತರ ಹುರಿದಿಟ್ಕೊಳ್ಳಿ. ಗೊತ್ತಿರುತ್ತೆ ನಿಮ್ಗೆ ಸಾಮಾನ್ಯ. ಹುರಿದಿಟ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ಫಸ್ಟ್. ಹ್ಮ್
ವಿಡಿಯೋ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ನನಗೆ. ಹ್ಮ್ ಅದನ್ನ ರವೆ ಒಂದ್ ಪ್ಲೇಟ್ಗೆ ತೆಗ್ದಿಟ್ಕೊಬಿಡಿ, ಅದು ಹುರಿದಿರೋದನ್ನ. ಆಮೇಲೆ 1 ಕಪ್ ರವೆ ತಗೊಂಡ್ರೆ ನಾವು 1 ಕಪ್ಗೆ 2 ಕಪ್ ನೀರ್ ಹಾಕೊಳ್ಳಿ. ನೀರ್ ಹಾಕಿ ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಕುದಿಬೇಕು. ಮತ್ತೆ ನೀವು ರವೆ ಸಣ್ಣದು ಚಿರೋಟಿ ರವೆ ಬರುತ್ತಲ್ಲ, ಕೇಸರಿ ಬಾತ್ ರವೆ ಅಂತ ಹೇಳಿ ಅಂಗಡಿಲಿ ಅದು ಕೊಡ್ತಾರೆ. ಅದ್ರಲ್ಲಿ ಮಾಡ್ಬೇಕು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಇದ್ರೂನು ಚೆನ್ನಾಗಿ ಬರಲ್ಲ. ರವೆ ಸ್ವಲ್ಪ ಸಣ್ಣನೇ ಇರ್ಲಿ. ಆಮ್, ಅದನ್ನೆಲ್ಲ ಜರಡಿ ಆಡಿ ಚೆನ್ನಾಗಿ ಹುರಿದಿಟ್ಕೊಂಡು ಮಾಡ್ಬೇಕು, ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ನೋಡಿ ಈಗ ನೀರು ಚೆನ್ನಾಗಿ ಕುದಿಲಿ. ಚೆನ್ನಾಗಿ ಕುದ್ಮೇಲೆ ಹುರಿದಿಟ್ಕೊಂಡಿದೀವಲ್ಲ ಆ ರವೆ ಹಾಕಿ ಆ, ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಚೆನ್ನಾಗಿ ಕೈ ಆಡಿಸಿ. ಅದು ಮುಕ್ಕಾಲ್ ಬೆಂದ ಅಂದಾಗ ಬೇಯಲಿ ಅದು ಸ್ವಲ್ಪ ಚೆನ್ನಾಗಿ. 1-2 ಸೆಕೆಂಡ್ ತಗೊಳುತ್ತದು. ಚೆನ್ನಾಗಿ ಕುದ್ದಾದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ, ಕುದ್ದಾಗುತ್ತಲ್ವಾ. ಅವಾಗ ಮತ್ತೆ ಕೇಸರಿ ಬಾತು ಸ್ಮೂತ್ ಆಗಿ ರವೆ ಚೆನ್ನಾಗಿರ್ಬೇಕು. ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಚೆನ್ನಾಗಿ ಹಾಕ್ಬೇಕು. ಸ್ವಲ್ಪ ಹಾಲು ಎಲ್ಲ ಹಾಕಿ ಚೆನ್ನಾಗಿ ಕೊನೆಯಲ್ಲಿ ಸಿಮ್ಗೆ ಹಾಕಿ ಚೆನ್ನಾಗಿ ಮುಚ್ಚಿ ಸ್ವಲ್ಪ ಬೇಯಿಸಿದಾಗ ಹದವಾಗಿ ಸ್ಮೂತ್ ಆಗಿ ತೆಳುಗೆ ಬರುತ್ತೆ. ಕೇಸರಿ ಬಾತ್ ನೋಡಿ ಚೆನ್ನಾಗಿರುತ್ತೆ ಅವಾಗ ವೀಕ್ಷಕರೇ, ಇವಾಗ ತಿನ್ನಕ್ಕೆ. ಚೆನ್ನಾಗಿ ರವೆ ನೋಡಿ ಎಲ್ಲ ಚೆನ್ನಾಗಿ ಹದವಾಗಿ ಕುದೀತಾ ಇದೆ. ಅವಾಗ ಇನ್ನೇನು ಮುಕ್ಕಾಲ್ ಬೆಂದಿದೆ ಅಂದಾಗ ಕೇಸರಿ ಕಲರ್ ಹಾಕೋದು. ಸ್ವಲ್ಪ ಕುದಿಲಿ ಕಲರ್ ಲೆಮನ್ ಎಲ್ಲೋ ಬೇಕಾದ್ರೂ ಹಾಕ್ಬೋದು. ಡಾರ್ಕ್ ಕಲರ್ ಆರೆಂಜ್ ಬರುತ್ತಲ್ಲ, ಆ ಕೇಸರಿ ಕಲರ್ ಬೇಕಾದ್ರೂ ಹಾಕೋಬಹುದು. ನಿಮ್ಗೆ ಯಾವ್ದು ಇಷ್ಟ, ಶಾಪಿಂದ ಯಾವ್ದು ತಂದಿರ್ತೀವಿ ಅದನ್ನ ಹಾಕೋಬಹುದು. 2 ಹಾಕಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಲಿ ಚೆನ್ನಾಗಿ. ನೋಡಿ 2 ಏಲಕ್ಕಿ ಕುಟ್ಟ ಹಾಕ್ತಾ ಇದ್ದೀನಿ. 2 ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹಾಲು ಹಾಕ್ಬೇಕು, ಜಾಸ್ತಿ ಬೇಡಿ. ಸ್ವಲ್ಪ 1/4 ಲೋಟದಷ್ಟು ಹಾಲು ಹಾಕೋದು. ಅದನ್ನು ಎಲ್ಲ ಬಂದು ನೋಡಿ ಚೆನ್ನಾಗಿ ಬರ್ತಾ ಇದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅದ್ರದ್ದು, ಎಷ್ಟು ಅಟ್ರಾಕ್ಷನ್ ಆಗಿದೆ ಅಲ್ವಾ ಕಲರ್ ಎಲ್ಲ. ಈಗಲೇ ನೋಡ್ಕೊಂಡು ತಗೊಂಡು ತಿನ್ಬೇಕು ಅನಿಸ್ತಾ ಇದೆ ಕಲರ್ ಎಲ್ಲ ನೋಡಿದಾಗ. ಸ್ವಲ್ಪ ಚೆನ್ನಾಗಿ ಸಿಮ್ಮಲ್ಲಿ ಲಾಸ್ಟಲ್ಲಿ ಸಿಮ್ಮಲ್ಲಿ ಉರಿಲಿ ಇಟ್ಬಿಟ್ಟು ಒಂದು ಏನಾದರೂ ಲಿಡ್ ಮುಚ್ಚಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಲಾಸ್ಟಲ್ಲಿ ಅದಕ್ಕೆ ತುಪ್ಪ ಹಾಕ್ಬಿಟ್ಟು, ತುಪ್ಪ ನಿಮ್ಗಿಷ್ಟ ಆದಷ್ಟು ಹಾಕೊಳ್ಳಿ. ಅದಕ್ಕೇನು ಪ್ರಮಾಣ ಇಲ್ಲ ಎಷ್ಟು ಬೇಕು ಅಂತ. ನಿಮ್ಗಿಷ್ಟ ಆಗಷ್ಟು ತುಪ್ಪ ಹಾಕೊಳ್ಳಿ. ಮೊದಲು ದ್ರಾಕ್ಷಿ ಗೋಡಂಬಿ ಹುರಿಯೋಕ್ಕೂ ತುಪ್ಪ ಹಾಕಿದೀವಲ್ಲ, ಅದ್ರ ಜೊತೆಗೆ ಇದನ್ನು ತುಪ್ಪ ಹಾಕಿ. ಅದಕ್ಕೇನು ಅಳತೆ ಇಲ್ಲ, ತುಪ್ಪ ಎಷ್ಟು ಬೇಕಾದರೂ ಹಾಕೋಬೋದು. ನಂದು ಸ್ವಲ್ಪ ಗಂಟ್ಲು ನೋವಾಗಿತ್ತು ಮತ್ತೆ ನೆಗಡಿ ಆಗಿತ್ತು, ಅದಕ್ಕೆ ಸ್ವಲ್ಪ ವಾಯ್ಸ್ ಆ ಥರ ಇದೆ. ಸ್ವಲ್ಪ ಹುಷಾರಾಗ್ತೀನಿ. ನೋಡಿ ಈಗ ಕೇಸರಿ ಬಾತು ಯಾವ ರೀತಿ ರೆಡಿ ಆಗಿದೆ ಅಂತ. ಇನ್ನೊಂದ್ 2 ನಿಮಿಷ ಸಿಮ್ಮೇಲೆ ಇರ್ಲಿ. ಸಿಮ್ಮೇಲೆ ಇರ್ಲಿ ಸ್ವಲ್ಪ ಹೊತ್ತು. ಲಾಸ್ಟ್ ಅಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಕೇಸರಿ ಬಾತು ರೆಡಿ ಆಯ್ತು. ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ. ನಾನು ಫಸ್ಟ್ ಟೈಮು ಸ್ಪೆಷಲ್ ಆಗಿರ್ಲಿ ಅಂತ ಯಾವ ರೀತಿ ಮಾಡೋದು, ರೆಸಿಪಿ ಯಾವ ಟೈಪು, ಒಬ್ಬೊಬ್ರು ಮಾಡೋದು ಒಂದೊಂದು ರೀತಿ ಇರುತ್ತಲ್ಲ, ಅದಕ್ಕೆ ಯಾವ ತರ ಅಂತ ತೋರಿಸಿದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪೀಸ್ನೆಲ್ಲ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಾನು. ನಮಗೆ ಪ್ರೋತ್ಸಾಹಿಸಿ.
ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.